ಜೆಸಿಬಿ ಹಿಡಿದು ಮನೆ ನೆಲಸಮ ಮಾಡಲು ಮುಂದಾಗಿರುವ ಅಧಿಕಾರಿಗಳು ಮತ್ತೊಂದೆಡೆ ಪ್ರಾಣ ಹೋದರೂ ಕೂಡ ಖಂಡಿತ ಮನೆಯನ್ನ ಬಿಡುವುದಿಲ್ಲ ಎಂದು ಕೈಯಲ್ಲಿ ಪೆಟ್ರೋಲ್ ಹಿಡಿದು ಆಕ್ರಂದನ ಮುಗಿಲು ಮುಟ್ಟಿಸಿರುವ ಬಡ ಕುಟುಂಬ. ಇಂತಹದೊಂದು ಐಕ್ರಮ ಮತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಪದೇವನಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 20 ವರ್ಷಗಳಿಂದ ಗುಡಿಸಲಿನಲ್ಲಿ ವಾಸವಿದ್ದ ಮುನಿಯಮ್ಮ ಎಂಬುವರ ಕುಟುಂಬಕ್ಕೆ ಇತ್ತೀಚೆಗಷ್ಟೇ ಸರ್ಕಾರದಿಂದ ಆಶ್ರಯ ಯೋಜನೆಯ ಅಡಿ ಮನೆ ಮಂಜೂರಾಗಿತ್ತು. ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 85ರಲ್ಲಿ ಖಾತೆಯನ್ನ ಮಾಡಿ ರಿಜಿಸ್ಟರ್ ಮಾಡಿಕೊಟ್ಟು ಇದೇ ಸರ್ವೆ ನಂಬರ್ನಲ್ಲಿ ಒಟ್ಟು 14 ಕುಟುಂಬಗಳಿಗೆ ಮನೆಯನ್ನ ನಿರ್ಮಿಸಿಕೊಟ್ಟಿತ್ತು ಎನ್ನಲಾಗಿದೆ. ಆದರೆ ಈಗ ಅದೇ ಪಂಚಾಯಿತಿಯ ಅಧಿಕಾರಿಗಳು ಮುನಿಯಮ್ಮ ಅವರ ಮೇಲೆ ಮಾತ್ರ ನೇಮ ಬಾಹಿರವಾಗಿದೆ ಎಂಬ ಆರೋಪದ ಮೇಲೆ ಅದನ್ನ ಕೆಡವಲು ಜೆಸಿಬಿ ಸಮೇತ ಮುಗಿಬಿದ್ದಿರುವುದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಈ ದಿಢೀರ್ ಕ್ರಮದಿಂದ ತೀವ್ರ ಭೀತಿಗೊಳಗಾಗಿರುವ ಮುನಿಯಮ್ಮ ಅವರ ಕುಟುಂಬ ಮನೆಯೊಳಗೆ ಸೇರಿಕೊಂಡು ಪೆಟ್ರೋಲ್ ಹಿಡಿದು ಕುಳಿತಿದೆ. ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇಡೀ ಶಾಪವನ್ನ ಹಾಕುತ್ತಿದ್ದಾರೆ. ಒಂದೇ ಸರ್ವೆ ನಂಬರ್ನಲ್ಲಿ ಉಳಿದ ಮನೆಗಳನ್ನ ಬಿಟ್ಟು ಕೇವಲ ಈ ಬಡ ಕುಟುಂಬದ ಮನೆಯನ್ನ ಮಾತ್ರ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಮೇಲಧಿಕಾರಿಗಳು ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನು ಕಾನೂನುಬದ್ಧವಾಗಿ ಮತ್ತು ಮಾನವೀಯತೆಯ ಆಧಾರದ ಮೇಲೆ ಬಗೆಹರಿಸಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಡವರ ಆಶ್ರಯದ ಅಖಿಲ ಹೋರಾಟದ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.